ರಾಜ್ಯದಲ್ಲಿ ಒಂದು ಕಡೆ ಮಳೆ, ಮತ್ತೊಂದು ಕಡೆ ಬರಗಾಲದ ದುಸ್ಥಿತಿ. ಬಿಸಿಲಿನ ಧಗೆಗೆ ಸೂಕ್ತ ಬೆಳೆ ವೀಕ್ಷಣೆ ಮಾಡಿದ ವಿಜಯನಗರ ಡಿಸಿ ರೈತರ ಹೊಲಕ್ಕೆ ತೆರಳಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಜಿಲ್ಲಾಧಿಕಾರಿ ಕವಿತಾ ಮಳೆ ಇಲ್ಲದೆ ಪೈರು ನೆಲವನ್ನೇ ಬಿಟ್ಟು ಮೇಲೆ ಬರ್ತಾ ಇಲ್ಲ ಪೈರು. ಅದೇ ರೀತಿ ಜೋಳ, ಹತ್ತಿ ಬೆಳೆ ಕೂಡ ಮಳೆಯಿಂದ ಹಾನಿಯಾಗಿದೆ. ವಿಜಯನಗರ ಜಿಲ್ಲೆಯನ್ನ ಸಿಎಂ ಗಂಭೀರವಾಗಿ ಪರಿಗಣಿಸಿದ್ದಾರೆ. ವೀಕ್ಷಣೆ ಬಳಿಕ ವಿಸ್ತಾರ ನ್ಯೂಸ್ಗೆ ಡಿಸಿ ಕವಿತಾ ಮನ್ನಿಕೇರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ರೈತರು ಆಕಾಶದತ್ತ ಮುಖ ಮಾಡಿ ಮಳೆಯ ಹನಿಗಾಗಿ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಿ ಈಗ 2 ಚಿತ್ರಣಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಎಸ್, ಕವಿತಾ ಅವರು ವೀಕ್ಷಣೆಗೆ ಹೋಗಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ಒಂದ್ ಕಡೆ ಮಳೆ ಆಗ್ತಿದೆ, ಮತ್ತೊಂದು ಕಡೆ ಭೀಕರ ಬರಗಾಲದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗ್ತಕ್ಕಂಥ ದುಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಈ ಭಾಗದಲ್ಲಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೀತಾರೆ, ಜೊತೆಗೆ ಶೇಂಗಾ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಧದ ಬೆಳೆಗಳನ್ನು ಕೂಡ ಬೆಳೀತಾರೆ. ಆದರೆ ಈಗ ಸಮರ್ಪಕವಾಗಿ ಮಳೆ ಬಾರದ ಹಿನ್ನೆಲೆಯಲ್ಲಿ ಬೆಳೆಗಳು ಕೂಡ ಈಗ ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಖುದ್ದು ರಾಜ್ಯ ಸರ್ಕಾರ ಈಗ ಏನು ಬರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಅಂತೇಳಿ ಖುದ್ದು ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟ ಬೆನ್ನಲ್ಲೇ ಇವತ್ತು ವಿಜಯನಗರ ಜಿಲ್ಲಾಧಿಕಾರಿ ಇರತಕ್ಕಂಥ ಕವಿತಾ ಮನ್ನಿಕೇರಿ ಅವರು ಏನು ವಿಜಯನಗರ ಜಿಲ್ಲೆಯಾದ್ಯಂತ ಸಂಚಾರ ಮಾಡೋದ್ರ ಮುಖಾಂತರ ರೈತರ ಬೆಳೆಗಳ ಪರಿಸ್ಥಿತಿ ಹೇಗಿದೆ, ಎಂಥ ಪರಿಸ್ಥಿತಿ ಒಳಗೆ ಈಗ ಬೆಳೆಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಖುದ್ದು ಅವಲೋಕನ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋಗಿರ್ತಕ್ಕಂಥದ್ದು. ಇನ್ನು ಈಗ ವಿಸಿಟ್ ಮಾಡಿದ್ದಾರೆ ಡಿ ಸಿ ಅವರು. ಏನು ಹೇಳ್ತಾರೆ ಅಂತಂದು ಕೇಳೋಣ. ಮೇಡಮ್, ಇವತ್ತು ವಿಸಿಟ್ ಮಾಡಿದ್ರಿ, ಪರಿಸ್ಥಿತಿ ಹೇಗಿದೆ ಅಂತೀರಿ ಮೇಡಮ್? ಈಗ ರೈನ್ಫೆಡ್ ಮಳೆ ಆಶ್ರಿತ ಏನು ಬೆಳೆಗಳಿದ್ದಾವೆ, ಆ ರೈತರು ಕ್ರಾಪ್ಸ್ ಎಲ್ಲ ನಾನು ನೋಡೋಕ್ಕೆ ಬಂದಿದ್ದೀನಿ. ಈಗ ನಂದಿ ಬಂಡಿಯಲ್ಲಿ ನೋಡಿದೆ, ಮತ್ತು ಈಗ ಹಂಪಪಟ್ಟಣ ಹತ್ರ ಒಂದು ತಾಂಡ ಹತ್ರ ಇದ್ದೀನಿ. ಸೊ ಅದೇನು ನಾನು ನಿರ್ದಿಷ್ಟ ಮಟ್ಟಕ್ಕೆ ಬೆಳಿಬೇಕಿತ್ತು, 3 ಅಡಿವರೆಗೂ ಬೆಳಿಬೇಕಿತ್ತು ಇಷ್ಟೊತ್ತಿಗಾಗಲೇ. ಸೊ ತುಂಬ ಕಡಿಮೆ ಬೆಳೆದಿದೆ. ಸೊ ಕ್ರಾಪ್ ಲಾಸ್ ಆಗುತ್ತೆ ಅಂತ ರೈತರೆಲ್ಲ ಹೇಳ್ತಾ ಇದ್ದಾರೆ ಇದನ್ನು ನೋಡಿ. ಸೊ ಈ ವರದಿ ಏನಿದೆ ನಾನು ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ. ಕಳಿಸಿದ ನಂತರ ಮೇಡಮ್, ಈಗ ಎಸ್ಪೆಷಲಿ ವಿಜಯನಗರ ಜಿಲ್ಲೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಮೇಡಮ್, ಈಗ ತಮಗೆ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಸರ್ಕಾರ? ಹೌದು, ಸರ್ಕಾರ ಈಗ ನಮಗೆಲ್ಲ ಗ್ರೌಂಡ್ಗೆ ಹೋಗಿ ಫೀಲ್ಡ್ ವಿಸಿಟ್ ಮಾಡಿ ಏನಿದೆ ಫೀಲ್ಡ್ ರಿಯಾಲಿಟಿ ಏನಿದೆ ನಮಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಅಧಿಕಾರಿಗಳೆಲ್ಲ ನಾವು ಬಂದಿದ್ದೀವಿ, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು. ನಮ್ಮ ಕರ್ನಾಟಕದಲ್ಲೇ ನಮ್ಮ ವಿಜಯನಗರ ಜಿಲ್ಲೆ ಲಾರ್ಜೆಸ್ಟ್ ಡಿಫಿಸಿಟ್ ಇದೆ, ಅತಿ ತೀವ್ರವಾದ ಒಂದು ರೈನ್ಫಾಲ್ ಬರಗಾಲ ಇದೆ. ಸೊ ಹಾಗಾಗಿ ನಾವು ಇದನ್ನು ಸರ್ಕಾರಕ್ಕೆ ಈ ಮಾಹಿತಿಯನ್ನು ನಾವು ಕಳಿಸ್ಕೊಡ್ತೀವಿ. ಮೇಡಮ್, ಹೆಚ್ಚಿನದಾಗಿ ಯಾವೆಲ್ಲ ಬೆಳೆಗಳನ್ನ ಈ ಜಿಲ್ಲೆಯಲ್ಲಿ ಬೆಳೀತಾರೆ, ಯಾವ ಪರಿಸ್ಥಿತಿ ಒಳಗೆ ಈಗ ಬೆಳೆಗಳಿದ್ದಾವೆ ಮೇಡಮ್? ಮೇಜ್ ಅತಿ ಹೆಚ್ಚು ಅಂದರೆ ಮೆಕ್ಕೆಜೋಳ ಬೆಳೀತಾರೆ. ಬಟ್ ಮೆಕ್ಕೆಜೋಳ ನೀವು ನೋಡಿದ್ರಿ ಇಲ್ಲೆಲ್ಲ ಅದು 3 ಅಡಿ ಬರೀಬೇಕಿತ್ತು, ಎಲ್ಲ ತುಂಬ ಬೆಳವಣಿಗೆನೇ ಇಲ್ಲ ಅದೆಲ್ಲ. ಸೊ ಹಾಗಾಗಿ ಪಾಪ ಅವ್ರ ರೈತರು ಏನು ಅದನ್ನು ಇನ್ವೆಸ್ಟ್ ಮಾಡಿದ್ದಾರೆ, ಅದು ಅವ್ರಿಗೆ ಲಾಸ್ ಅಂತಲೇ. ಸೊ ನಾನು ಮೇಜ್ ಏನು ಬೆಳೀತಾ ಇದ್ದಾರೆ ಅವ್ರಿಗೆಲ್ಲ ರೈತರಿಗೆ ನಾನು ಇನ್ಶೂರೆನ್ಸ್ ಮಾಡಿಸಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ 20,000 ಅಷ್ಟು ರೈತರು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಗುರಿ ಇರೋದು 1 ಲಕ್ಷ ಗುರಿ. ಸೊ ಎಲ್ಲ ರೈತರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಸಂಬಂಧಪಟ್ಟ ರೈತರಿಗೆ ದಯವಿಟ್ಟು ನೀವೆಲ್ಲರೂ ಇನ್ಶೂರೆನ್ಸ್ನ ಮಾಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಪ್ರತಿ ವರ್ಷ ಗುಳೆ ಹೋಗ್ತಾರಂತೆ, ಯಾಕಂದರೆ ಹೆಚ್ಚಿಗೆ ನಮ್ಮ VB ರಾಮ್ಜಿಗಿಂತ ಬೇರೆ ಕಡೆ ಅವ್ರಿಗೆ ಸಂಪಾದನೆ ಜಾಸ್ತಿ ಇದೆ ಅಂತ. ಸೊ ನಾನೀಗ ನಮ್ಮ VB ರಾಮ್ಜಿ ಸ್ಟಾರ್ಟ್ ಆಗಿದೆ ಈಗ. ಸೊ ಅವ್ರು ಇಲ್ಲೇ ತಮ್ಮ ಗ್ರಾಮಗಳಲ್ಲೇ ಸುತ್ತಮುತ್ತಲು ಅವ್ರ ಕೆಲಸಗಳನ್ನ ಹರಿಸ್ಬೋದಾಗಿದೆ. ಸೊ ಹಾಗಾಗಿ ನಾನು ಇಲ್ಲೇ ಅವ್ರಿಗೆ ಗೂಳೆ ಹೋಗದೆ ಇಲ್ಲೇ ತಮ್ಮ ಕೆಲಸಗಳನ್ನ ಅವರು NRM ಇದರಲ್ಲಿ VB ರಾಮ್ಜಿಯಲ್ಲಿ ಕೆಲಸ ಮಾಡಲಿ ಅಂತ. ಆದರೂ ಸಹ ಅಕಸ್ಮಾತ್ ಅವರು ಅಲ್ಲಿ ಹೆಚ್ಚಿನ ಇದಕ್ಕೋಸ್ಕರ ಅವ್ರು ಏನಾದರೂ ಬುಕ್ ಆಗಿ ಹೋಗಿದ್ರೆ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಲಿ, ಅವ್ರಿಗೆಲ್ಲ ನಾವು ಬೇರೆ ವ್ಯವಸ್ಥೆ ಮಾಡ್ತೀವಿ ಹಾಸ್ಟೆಲ್ಗಳಲ್ಲಿ. ಅಥವಾ ತೀರಾ ಸಣ್ಣ ಮಕ್ಕಳಾಗಿದ್ದರೆ ತಮ್ಮ ಮನೇಲಿ ಇರೋ ಅಂಥ ಹಿರಿಯ ವ್ಯಕ್ತಿಗಳನ್ನ ಬಿಟ್ಟು ಆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಬಿಟ್ಟು ಆ ಮಕ್ಕಳು ಶಿಕ್ಷಣ ಮುಂದುವರಿಸೋ ರೀತಿಯಲ್ಲಿ ಅವರು ಮಾಡಬೇಕು ಅಂತ ವ್ಯವಸ್ಥೆ ಮಾಡಬೇಕು ಅಂತ. ಸೊ ಇದಿಷ್ಟು ವಿಜಯನಗರ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಕವಿತಾ ಮನ್ನಿಕೇರಿ ಅವರು ಹೇಳ್ತಕ್ಕಂಥ ಮಾತು. ಏನು ಬರ ಅಧ್ಯಯನ ಮಾಡಿದ್ದೇವೆ, ಅದರಲ್ಲೂ ಕೂಡ ವಿಶೇಷವಾಗಿ ವಿಜಯನಗರ ಜಿಲ್ಲೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ನಾವು ಖುದ್ದು ಪರಿಶೀಲನೆ ಮಾಡ್ತಾ ಇದ್ದೇವೆ. ಬೆಳೆ ಹಾನಿ ಬಗ್ಗೆ ಪರಿಶೀಲನೆ ಮಾಡೋದ್ರ ಜೊತೆಗೆ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೀವಿ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥ ಸರ್ಕಾರಕ್ಕೆ ವರದಿ ಕೊಟ್ಟ ಬಳಿಕ ಸರ್ಕಾರ ಅವಲೋಕಿಸಿ ಸೂಕ್ತ ಪರಿಹಾರವನ್ನು ರೈತರಿಗೆ ಕೊಡ್ತಕ್ಕಂಥ ಭರವಸೆಯನ್ನು DC ಅವರು ಕೊಟ್ಟಿದ್ದಾರೆ.